ಬಂಧುಗಳೇ, ಇವತ್ತಿನ ಕೂಡ್ಲಿಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಾವೇನೋ ಇವತ್ತು ಒತ್ತಾಯ ಪತ್ರ ಕೊಡ್ಬೇಕಂತ ಹೇಳಿ ಹಣ್ಣು ಮಾಡ್ಕೊಂಡ್ ಬಂದಿದ್ದೀವಿ. ವಿಷಯ ಇಷ್ಟೇ, ನಾವು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಸರ್ಕಾರ. ಜೊತೆಗೆ ಬೆಳೆ ಹಾನಿ ಆದ್ರೂ ಕೂಡ ಗಮನ ಹರಿಸದಂತ ಸರ್ಕಾರ ಇದಕ್ಕೆಲ್ಲ ಕಡಿವಾಣ ಹಾಕುತ್ತಾ ಬಂದಾಗ ಈಗ ಒಂದು ಹೊಸ ಕಾನೂನು ಮತ್ತೆ ಒಂದೇನೋ ಹೊಸದು ಒಂದು ರೂಲ್ಸೇ ಮಾಡಿದ್ದಾರೆ, ಆದೇಶ ಹೊರಡಿಸಿದ್ದಾರೆ. ಏನಂತ ಹೊರಡಿಸಿದ್ರೆ, ಯಾರ್ಯಾರು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಮನೆಗಳಿಗೆ ಮೀಟರ್ ಹಾಕೊಂಡು ಏನೋ ನಾವು ಕರೆಂಟ್ ಬಳಕೆ ಮಾಡ್ತಿದೀವಿ, ಅವ್ರ ಮನೆಗೆಲ್ಲ ಪ್ರೀಪೇಡ್ ಮೀಟರ್ ಅಳವಡಿಸ್ಬೇಕಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಈಗ ಆಲ್ರೆಡಿ ಬೇರೆ ಬೇರೆ ಭಾಗದಾಗೆಲ್ಲ ಆಂಧ್ರ ಮತ್ತು ತೆಲಂಗಾಣ ಭಾಗದಾಗೆಲ್ಲ ಸ್ಮಾರ್ಟ್ ಮೀಟರ್ ಹಾಕ್ತಿದ್ದಾರೆ. ನಾವೇನೋ ಈಗ ಮೊಬೈಲ್ ಕರೆನ್ಸಿ ಹಾಕೊಂಡು ರೀಚಾರ್ಜ್ ಮಾಡ್ಕೊಂಡು ನಾವೇನೋ ಮೊಬೈಲ್ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ಮನೆಗಳಿಗೆ ಫ್ಯಾನು, ಕರೆಂಟ್, ಮಿಕ್ಸಿ ಪ್ರತಿಯೊಂದು ಇದೇ ತರ ಮಾಡ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಪಂಪ್ ಸೆಟ್ ಹೊಲಗಳಲ್ಲಿ ಪಂಪ್ ಸೆಟ್ ಇಟ್ಕೊಂಡಿರೋ ಐಪಿ ಸೆಟ್ಗಳನ್ನು ಮಾಡ್ತಿದೀವಲ್ಲ, ಅದು ಕೂಡ ಸ್ಮಾರ್ಟ್ ಮೀಟರ್ ಹಾಕ್ಬೇಕಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿ ಒಂದು ಜೆಸ್ಕಾಂ ಇಲಾಖೆಯಿಂದ ಸರ್ಕ್ಯುಲರ್ ಅನ್ನ ಹೊರಡಿಸಿದ್ದಾರೆ. ಅದು ನಮ್ಮ ಗಮನಕ್ಕಿದೆ. ಹಾಗಾಗಿ ಇದನ್ನ ನಾವು ಒಪ್ಪಕ್ ರೆಡಿ ಇಲ್ಲ, ಇದನ್ನ ನಾವು ತಿರಸ್ಕರಿಸ್ತೀವಿ. ಇವತ್ತಿನ ದಿನ ಬಹಳ ಮುಖ್ಯವಾದ ವಿಷಯವೇನಂತಂದ್ರೆ, ಸರ್ಕಾರ ಕಿವಿ ಮಾತು, ನೀವು ಸ್ಮಾರ್ಟ್ ಮೀಟರ್ ಬದಲಾಗಿ ಸ್ಮಾರ್ಟ್ ಆರೋಗ್ಯ ಕಚೇರಿಯನ್ನು ತೆಗೀರಿ, ಸ್ಮಾರ್ಟ್ ಶಿಕ್ಷಣವನ್ನು ಕೊಡಿ, ಸ್ಮಾರ್ಟ್ ಒಳ್ಳೆ ನಗರವನ್ನು ಸೃಷ್ಟಿ ಮಾಡ್ರಿ. ಇದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಸ್ಮಾರ್ಟ್ ಆಗಿರ್ತಕ್ಕಂಥ ರೈತರಿಗೆ ಬೀಜ ಬಿತ್ತನೆಯನ್ನು ಕೊಡ್ರಿ, ನೀವು ಕಳಪೆ ಬೀಜವನ್ನ ಮಾಡ್ತಕ್ಕಂಥ ಅಂತರೆಲ್ಲ ಶಿಕ್ಷೆ ಕೊಡ್ಬೇಕಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಬೆಲೆ ಕೊಡ್ತಾ ಇಲ್ಲ ಸರ್ಕಾರ. ಇದ್ರ ನಡುವೆ ಈ ಸ್ಮಾರ್ಟ್ ಮೀಟರ್ ಅಳವಡಿಸೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಬದುಕಲು ಬಹಳ ಕಷ್ಟ ಆಗ್ತದೆ ಬಂಧುಗಳೇ. ಇದನ್ನ ಒಪ್ಪಕ್ ರೆಡಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನ ಬಹಳ ಗಂಭೀರವಾಗಿ ಇದನ್ನ ವಿಷಯವನ್ನ ಪರಿಗಣಿಸಬೇಕು. ನಾವು ಈಗ ಈ ವಿಚಾರವಾಗಿ ಕೊಟ್ಟೂರು, ಅಡಗಲಿ, ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ, ಇನ್ನುಳಿದಂತ ನಮ್ಮ ಜಿಲ್ಲೆ ಭಾಗದಲ್ಲಿ ಇರ್ತಕ್ಕಂಥ ತಾಲೂಕುಗಳೆಲ್ಲ ಪ್ರತಿಯೊಂದು ಒತ್ತಾಯ ಪತ್ರಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿ ತಾಲೂಕುಗಳಲ್ಲಿ ಕೂಡ್ಲಿಗಿಯಿಂದ ಕೂಡ ನಾವು ಒತ್ತಾಯ ಪತ್ರ ಕೊಡ್ತಿದ್ದೀವಿ. ಒಂದು ಸಂಬಂಧಗಳೇ ಹೇಳ್ತಿದಾರಲ್ಲ